ನೀವು ಕುಂಭರಾಶಿಯವರಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿ. ನಿಮಗೋಸ್ಕರ ಒಂದು ಬಹಳ ಇಂಪಾರ್ಟೆಂಟ್ ಅಪ್ಡೇಟ್ ಇದೆ. ಶುಕ್ರ ಗ್ರಹ, ಈ ಶುಕ್ರ ಗ್ರಹ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿರಲಿದ್ದಾನೆ. ಇದ್ರ ಬಗ್ಗೆ ಆಲ್ರೆಡಿ ಸುವರ್ಣ ನ್ಯೂಸಲ್ಲಿ ಕೂಡ, ನ್ಯೂಸ್ ಚಾನಲ್ ಕೂಡ ಕಾರ್ಯಕ್ರಮ ಮಾಡಿದ್ದೇನೆ. ಆ ವಿಡಿಯೋ ತುಣುಕು ನಮ್ಮ ಫೇಸ್ಬುಕ್ಕಲ್ಲಿ ಹಾಕಿದ್ದೇನೆ, ಬೇಕಾದ್ರೆ ನೋಡಿ. ಫೇಸ್ಬುಕ್ಕಲ್ಲಿ ಮಾತ್ರ ಇದೆ, ನನ್ನ ಪೇಜಲ್ಲಿ ಅದು. ಅದಕ್ಕೆ ಹೇಳೋದು, ನನ್ನ ಪೇಜ್ ಫಾಲೋ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮಲ್ಲೋ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬಲ್ಲಿ ನೋಡ್ತಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಇದರ ವಿಶೇಷ ಅಪ್ಡೇಟ್ ವಿಚಾರಗಳನ್ನ ತಿಳಿಸ್ತಾ ಇರ್ತಾನೆ. ಭಾಳ ಇಂಪಾರ್ಟೆಂಟ್ ವಿಡಿಯೋ ಇದು. ದಯವಿಟ್ಟು ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ಈ ವಿಡಿಯೋ ನೀವೇ ತಲುಪಿಸಬೇಕು. ಹೇಗೆ? ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಆದಷ್ಟು ಜಾಸ್ತಿ ಶೇರ್ ಮಾಡಿ ಈ ವಿಡಿಯೋ ಲಿಂಕನ್ನು. ಪ್ರತಿಯೊಬ್ಬರು ಯಾರ್ಯಾರು ಕುಂಭರಾಶಿಯವರು ಇದ್ದಾರೆ ಅವ್ರಿಗೆ ಖಂಡಿತ ಈ ವಿಡಿಯೋ ರೀಚ್ ಆಗುತ್ತೆ. ಪ್ರತಿಯೊಬ್ಬರು ನೀವು ವಿಡಿಯೋ ನೋಡ್ತಾ ಇರೋರು ಕೆಳಗಡೆ ಕಮೆಂಟ್ ಮಾಡಿ, ಓಂ ಶುಕ್ರಾಯ ನಮಃ ಅಂತ ಪ್ರತಿಯೊಬ್ಬರು ಸಹ ಕಮೆಂಟ್ ಮಾಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಶುಕ್ರ ಗ್ರಹ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಕನ್ಯಾ ರಾಶಿಯಲ್ಲಿ ನೀಚ ಸ್ಥಿತಿಯಲ್ಲಿರಲಿದ್ದಾನೆ. ಹೀಗಿರುವಾಗ ಕುಂಭರಾಶಿಯವರ ಮೇಲೆ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಹಲವಾರು ವಿಶೇಷವಾದ, ವಿಭಿನ್ನವಾದ, ವಿಚಿತ್ರವಾದ ಪ್ರಭಾವ ಬೀರಲಿದೆ. ಅದು ಏನು ಅನ್ನುವಂತ ಹೇಳ್ತೇನೆ. ಏನು ಪರಿಹಾರ ಅನ್ನೋಂತ ತಿಳಿಸ್ತೇನೆ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ರಿ. ಒಂದು 5-10 ನಿಮಿಷಕ್ಕೆ ವಿಡಿಯೋ ಮುಗಿದೋಗುತ್ತೆ. ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಕುಂಭರಾಶಿಯವರಿಗೆ ಶುಕ್ರ ಗ್ರಹ ಚತುರ್ಥ ಭಾಗ್ಯಾಧಿಪತಿ ಆಗಿರ್ತಾನೆ. ಅಂದರೆ 4 ಹಾಗೂ 9ನೇ ಮನೆಯ ಅಧಿಪತಿ ಆಗಿರ್ತಾನೆ. ಕನ್ಯಾ ರಾಶಿ ಅಂದರೆ 8ನೇ ಮನೆಯಲ್ಲಿ ನೀಚ ಸ್ಥಿತಿಯಲ್ಲಿ ಇರ್ತಾನೆ. ಬಹಳಷ್ಟು ಹಿನ್ನಡೆಗಳಾಗಬಹುದು ಸೆಪ್ಟೆಂಬರ್ 2ನೇ ತಾರೀಕಿನ ತನಕ. ಮೊಟ್ಟ ಮೊದಲನೇದಾಗಿ ತಾಯಿ ಆರೋಗ್ಯ ಹಾಳಾಗುವ ಸಾಧ್ಯತೆ ಇರ್ತದೆ. ಕುಂಭರಾಶಿಯವರಿಗೆ ತಾಯಿ ಆರೋಗ್ಯ ಹಾಳಾಗ್ತಕ್ಕಂಥದ್ದು, ತಾಯಿ ಜೊತೆಗೆ ಜಗಳ ಮನಸ್ತಾಪಗಳಾಗ್ತಕ್ಕಂಥದ್ದು. ನೀವು ಹೇಳಿದ್ದು ತಾಯಿಯವ್ರು ಕೇಳಿಲ್ಲ, ತಾಯಿಯವ್ರು ಹೇಳಿದ್ದು ನಿಮಗೆ ಇಷ್ಟ ಆಗ್ತಾ ಇಲ್ಲ, ತಾಯಿಯವ್ರು ಬರೇ ಜಗಳ ಮನಸ್ತಾಪ. ಆಮೇಲೆ ಒಂದು ಹೇಳ್ತೀನಿ, ನಮಾತುಃ ಪರತ ಇವತ್ತಮ್ಮ ತಾಯಿ ಜೊತೆಗೆ ದಯವಿಟ್ಟು ಜಗಳ ಮಾಡಬೇಡಿ. ಅಮ್ಮಂಗೆ ಏನು ಬೇಕೋ ಅಷ್ಟು ವ್ಯವಸ್ಥೆ ಮಾಡಿಕೊಡಿ. ಅಮ್ಮನ ಆರೋಗ್ಯ ಹಾಳಾಗುವ ಸಾಧ್ಯತೆ ಇದೆ. ಅವರಿಗೆ ಸರಿಯಾದ ವೈದ್ಯಕೀಯ ಚಿಕಿತ್ಸೆ, ಔಷಧೋಪಚಾರಗಳನ್ನು ಮಾಡಿ ತಾಯಿಯ ಸೇವೆ ಮಾಡಿ. ಅದಕ್ಕಿಂತ ದೊಡ್ಡ ಪರಿಹಾರ ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ. ತಾಯಿ ಆಶೀರ್ವಾದ ಬಹಳ ಪವರ್ಫುಲ್. ದಯವಿಟ್ಟು ತಾಯಿ ಸೇವೆ ಮಾಡ್ಕೊಳ್ಳಿ. ಎರಡನೇದಾಗಿ ವಿವಾಹಿತ ಕುಂಭರಾಶಿಯ ಸ್ತ್ರೀಯರಿಗೆ ತವರು ಮನೆಯೊಟ್ಟಿಗೆ ಒಂದಿಷ್ಟು ಸೆಪ್ಟೆಂಬರ್ 2ನೇ ತಾರೀಕು ತನಕ ನೀವೇನೋ ದುಡ್ಡು ಕೇಳ್ತೀರಾ, ಅವ್ರು ಕೊಡಲ್ಲ ಅಂತಾರೆ. ನಿಮ್ಗೆ ಅವರು ಏನೋ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಅವಮಾನ ಮಾಡಿದ್ರು ನನಗೆ ಅಂತ ಅನ್ಸುತ್ತೆ. ನಿಮಗೆ ನನಗೆ ಸಹಾಯ ಮಾಡ್ತಾರೆ ನನ್ನ ತವರು ಮನೆಯವರು ಅಂತ ಅನ್ಸುತ್ತೆ. ಸೆಪ್ಟೆಂಬರ್ 2ನೇ ತಾರೀಕು ತನಕ ತಡ್ಕೊಳ್ಳಿ. ಸೆಪ್ಟೆಂಬರ್ 2ನೇ ತಾರೀಕಿನ ನಂತರ ಅವ್ರು ನಿಮಗೆ ಹೆಲ್ಪ್ ಮಾಡ್ತಾರೆ. ಎಲ್ಲ ರೀತಿಯಲ್ಲಿ ಅನುಕೂಲ ಆಗುತ್ತೆ. ಅದರಲ್ಲಿ ತನಕ ನಿಮಗೆ ನಿಮ್ಮ ತಾಯಿ ತವರು ಮನೆ ಜೊತೆಗೆ ತುಂಬ ಜಗಳ ಮನಸ್ತಾಪಗಳಾಗುತ್ತೆ. ನೀವು ಹೇಳಿದ್ದವ್ರಿಗಾಗಲ್ಲ, ಅವ್ರು ಹೇಳಿದ್ದು ನಿಮಗಾಗಲ್ಲ. ಕಂಟಿನ್ಯೂ ಇದೆ ಇದು. ಇನ್ನು ಕುಂಭರಾಶಿಯ ವಿದ್ಯಾರ್ಥಿಗಳಿಗೆ ತುಂಬ ಹಿನ್ನಡೆ ಆಗಲಿದೆ. ಎಲ್ಲೋ ವಿದೇಶಕ್ಕೆ ಹೋಗಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ, ಓದಲಿಕ್ಕೆ ಅಲ್ಲಿ ಆಗ್ತಾ ಇಲ್ಲ. ಇಲ್ಲಿ ಒಳ್ಳೆ ಇನ್ಸ್ಟಿಟ್ಯೂಷನಲ್ಲಿ ಅಡ್ಮಿಷನ್ ಸಿಗ್ತಾ ಇಲ್ಲ. ಅಕಸ್ಮಾತ್ ಸಿಕ್ಕಿದ್ರೂ ಸಹ ಸರಿಯಾಗಿ ಪಾಠಗಳಾಗ್ತಾ ಇಲ್ಲ, ಓದಿದ ಸರಿಯಾಗಿ ನಿಮಗೆ ನೆನಪಿರ್ತಾ ಇಲ್ಲ. ಅದಕ್ಕೆ ಬೇಕಾದ ಪರಿಕರಗಳು, ಮೊಬೈಲು, ಕಂಪ್ಯೂಟರ್, ಲ್ಯಾಪ್ಟಾಪ್, ಬುಕ್ ಏನೋ ನಿಮಗೆ ತಗೊಳಕ್ಕಾಗ್ತಾ ಇಲ್ಲ. ಫೀಸ್ಗಳ ವಿಚಾರದಲ್ಲಿ ಕಟ್ಟಕ್ಕಾಗ್ತಾ ಇಲ್ಲ. ತುಂಬ ಹಿಂಸೆ, ಓದಿದ ನೆನಪಿರ್ತಾ ಇಲ್ಲ. ವಿದ್ಯಾರ್ಥಿಗಳು ತುಂಬ ಹಿನ್ನಡೆ ಇದೆ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ. ಭಾಳ ಎಚ್ಚರಿಕೆಯಿಂದ ಇರಬೇಕು ನೀವು ವಿದ್ಯಾರ್ಥಿಗಳು. ಅಷ್ಟೇ ಅಲ್ಲ, ನೆಕ್ಸ್ಟ್ ಬಂದು ಬಹುಮುಖ್ಯವಾಗಿ ಮಾತಿನ ವಿಚಾರದಲ್ಲಿ ಕೇರ್ಫುಲ್ ಆಗಿರ್ಬೇಕು. ನೀವು ಏನೋ ಮಾತಾಡ್ತೀರಾ, ಅಲ್ಲಿ ಏನೋ ಅರ್ಥ ಬರುತ್ತೆ. ನೀವು ಮಾತಾಡ್ಬಿಟ್ರಿ ಅಂತ ಊರ್ ಬದಿ ಎಲ್ಲ ಕಡೆ ಟಾಮ್ ಆಗಿಬಿಡುತ್ತೆ. ನೀವು ಸರಿಯಿಲ್ಲ, ನೀವು ಹೆಂಗೋ ಮಾತಾಡ್ತೀರಾ ಅಂತ ಆಗ್ಬಿಡುತ್ತೆ. ಸೊ ದಯವಿಟ್ಟು ಎಚ್ಚರಿಕೆ ವಹಿಸಿ. ಅಷ್ಟೇ ಅಲ್ಲ, ಇನ್ನೂ ಮುಖ್ಯವಾಗಿ ಪಿತ್ರಾರ್ಜಿತ ಆಸ್ತಿ ವಿಚಾರಗಳಲ್ಲಿ ಮೋಸ ಆಗಲಿದೆ. ಕೊಡ್ತೀನಿ ಅಂತಿದ್ದು ಕೊಡಲ್ಲ. ಭೂಮಿ ಕೊಡ್ತೀನಿ ಅಂತಾರೆ, ಆಯಿತು ಭೂಮಿ ಕೊಡಿ ಅಂದರೆ ಇಲ್ಲ ಆಗಲ್ಲ, ದುಡ್ಡು ಕೊಡ್ತೀನಿ ಅಂತ ಹೇಳ್ತಾರೆ. ಆಯಿತು ದುಡ್ಡು ಕೊಡಿ ಅಂದರೆ ದುಡ್ಡು ಈಗಿಲ್ಲ, ಆಗಿಲ್ಲ, ಅಷ್ಟು ಕೊಡಲ್ಲ, ಇಷ್ಟು ಕೊಡಲ್ಲ ಅಂತ ಒಂದಿಷ್ಟು. ಪಿತ್ರಾರ್ಜಿತ ಆಸ್ತಿ ಸೆಪ್ಟೆಂಬರ್ 2ನೇ ತಾರೀಕಿನ ತನಕ ಬಹಳ ಸಮಸ್ಯೆಗಳಾಗತ್ತೆ. ಅಷ್ಟೇ ಅಲ್ಲ, ತಂದೆಯವರೊಂದಿಗೂ ಸಹ ಸಮಸ್ಯೆ ಆಗ್ಬೋದು. ನಿಮ್ಮ ತಂದೆಯವರ ಆರೋಗ್ಯ ಹಾಳಾಗ್ಬೋದು, ತಂದೆಯವ್ರ ಜಗಳ ಮನಸ್ತಾಪಗಳಾಗ್ಬೋದು. ನೀವು ಹೇಳಿದ ನಿಮ್ಮ ತಂದೆಯವರು ಒಪ್ಪಲ್ಲ, ನಿಮ್ಮ ತಂದೆ ಹೇಳಿದ್ದು ನಿಮಗೆ ಇಷ್ಟ ಆಗಲ್ಲ. ಬಟ್ ಆದರೂ ಕೂಡ ಅನುಸರಿಸ್ಕೊಂಡು ಹೋಗಬೇಕು. ತಂದೆಯವರ ಸೇವೆ ಮಾಡಬೇಕು, ತಂದೆ ತಾಯಿ ಸೇವೆ ಮಾಡಿ. ಆಮೇಲೆ ತಂದೆಯವರಿಗೆ ಒಂದು ಸ್ವಲ್ಪ ಆರೋಗ್ಯ ಬಾಧೆ ಆಗಿ ನೀವು ಅವರಿಗೆ ಹಾಸ್ಪಿಟಲ್ಲು ಇತ್ಯಾದಿ ಔಷಧೀಯ ವ್ಯವಸ್ಥೆ, ದುಡ್ಡು, ಚಿಕಿತ್ಸೆ, ಸ್ವಲ್ಪ ದುಡ್ಡಿನ ಸಮಸ್ಯೆ ನಿಮಗೂ ಆಗಬಹುದು. ಬಟ್ ಆದರೂ ಕೂಡ ನಿಮ್ಮ ಸೇವೆ ನೀವು ಮಾಡಲೇಬೇಕು, ನಿಮ್ಮ ಕರ್ತವ್ಯ ನೀವು ಮಾಡಲೇಬೇಕು, ಆಯ್ತಲ್ವಾ? ಇಷ್ಟೆಲ್ಲ ಸಮಸ್ಯೆ ಹಿನ್ನಡೆ ಏನೇ ಇದ್ರೂ ಪರಿಹಾರ, ಕುಂಭರಾಶಿಯವರಿಗೆ ಪವರ್ಫುಲ್ ಪರಿಹಾರ ಹೇಳ್ತೇನೆ. ಒಂದು, ಪ್ರತಿ ದಿವಸ ಲಲಿತಾ ಸಹಸ್ರನಾಮ ಕೇಳಿಸ್ಕೊಳ್ಳಿ, ಓದಕ್ಕಾಗಿಲ್ಲ ಅಂದ್ರೂ. ಆಮೇಲೆ ದುರ್ಗಾ ಸ್ತೋತ್ರ, ಶುಕ್ರ ಸ್ತೋತ್ರ ಓದಿ. ಆಮೇಲೆ ದೇವಿ ಕವಚಂ ಅಂತ ಬರುತ್ತೆ, ದುರ್ಗಾ ಕವಚ, ದೇವಿ ಕವಚ ಅಂತ. ಅದನ್ನು ಯಾರ ಥರ ಹೇಳಿಸ್ಕೊಂಡ್ರೂ ಪರವಾಗಿಲ್ಲ, ಅದನ್ನು ಪ್ರತಿದಿನ ಓದ್ಕೊಳ್ಳಿ. ಮನೆ ಹತ್ರದಲ್ಲಿ ಅಮ್ಮನವ್ರ ದೇವಸ್ಥಾನ ಇದ್ದರೆ ಪ್ರತಿದಿನ ಹೋಗಿ ಕಾಲು ನೋವು ಬರ್ತಾನಕ ಅಲ್ಲಿ ಪ್ರದಕ್ಷಿಣೆ ಮಾಡಿ, ನಮಸ್ಕಾರ ಮಾಡಿ, ಅವನವ್ರಿಗೆ ಅಭಿಷೇಕ ಮಾಡಿದ ತೀರ್ಥ ಕೊಡಿರಿ. ಅಮ್ಮನವ್ರಿಗೆ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಹಚ್ಕೊಂಡು ಬನ್ನಿ. ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡ್ಕೊಂಬನ್ನಿ ಅಮ್ಮನವ್ರ ದೇವಸ್ಥಾನದಲ್ಲಿ. ಸಾಧ್ಯ ಆದರೆ ನಿಮ್ಮ ಹೆಸರಲ್ಲಿ ನೀವೇ ಕುಂಕುಮಾರ್ಚನೆ ಮಾಡಿಸಿ.
ಆಮೇಲೆ ಮುತ್ತೈದರಿಗೆ ಶುಕ್ರವಾರಗಳಲ್ಲಿ ಅರಿಶಿನ, ಕುಂಕುಮ, ತೆಂಗಿನಕಾಯಿ, ವಿಳೆದೆಲೆ, ಅಡಿಕೆ, ಬ್ಲೌಸ್ ಪೀಸು, ಯಥಾಶಕ್ತಿ ದಕ್ಷಿಣೆ, ಹಣ್ಣು ಎಲ್ಲ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ಏನು ಸಿಗುತ್ತೆ ಅದು ಅವ್ರ ಕೈಗೆ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳಿ, ಅವ್ರಿಗೆ ಹತ್ರ ಒಂದು ಆಶೀರ್ವಾದ ಪಡೀರಿ. ಇನ್ನೂ ಪವರ್ಫುಲ್ ಆಗಿರ್ತಕ್ಕಂಥ ಪರಿಹಾರ ಬೇಕಾ ನಿಮಗೋಸ್ಕರ? ಅದ್ಭುತವಾದ ಪವರ್ಫುಲ್ ದಿನವೇ ಪವರ್ಫುಲ್ ಪರಿಹಾರವನ್ನು ಮಾಡಿ ಅದ್ಭುತವಾದ ಪ್ರಸಾದವನ್ನು ಕೊಡ್ತಾ ಇದ್ದೇನೆ. ಅದ್ರ ಬಗ್ಗೆ ನೀವು ತಿಳ್ಕೊಳ್ಬೇಕು. ಆಗಸ್ಟ್ 12ನೇ ತಾರೀಕು ಭೀಮನ ಅಮಾವಾಸ್ಯೆ ಮಹಾಸೂರ್ಯಗ್ರಹಣದ ದಿವಸ ನಮ್ಮ ಯಾಗಶಾಲೆಯಲ್ಲಿ ಅದ್ಭುತವಾಗಿರತಕ್ಕಂತಹ ಶೂಲಿನಿ ದುರ್ಗಾ ಹೋಮವನ್ನು ಮಾಡ್ತಾ ಇದ್ದೇವೆ. ಅದು ಶುಕ್ರನ ಅಭಿಮಾನಿ ದೇವರು ಗೊತ್ತಾಯ್ತಲ್ವಾ? ಸೊ ಶುಕ್ರ ಶಾಂತಿಯನ್ನು ಮಾಡಿ ಶೂಲಿನಿ ದುರ್ಗಾ ಹೋಮವನ್ನು ಮಾಡಿ ಅವತ್ತು ಮಹಾಸೂರ್ಯಗ್ರಹಣ ಇರೋದ್ರಿಂದ ಸಹಸ್ರ ರವಿ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮಗೆ ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂತಹ ಒಂದು ದೇವತಾರಾಧನೆ ಹಾಗೂ ವಿಶೇಷವಾದಂತಹ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ನಿಮಗೆ ರಾಜಯೋಗವನ್ನು ಕೊಡ್ತಕ್ಕಂಥ ರಾಜವರ್ಧನ ಮಣಿ ಉಂಗುರವನ್ನು ಕೊಡ್ತಾ ಇದ್ದೇವೆ ಪ್ರತಿಯೊಬ್ಬರಿಗೂ ಸಹ. ಸಂಕಲ್ಪ ಸೇವೆ ಕೊಟ್ಟವರಿಗೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನು ವಾಟ್ಸಪ್ ಮಾಡ್ಕೊಳ್ಳಿ ಸಾಕು. ಅವತ್ತು ಲೈವ್ ಅಲ್ಲಿ, ಅವತ್ತು ಬುಧವಾರ, ಆಗಸ್ಟ್ 12ನೇ ತಾರೀಕು ಬುಧವಾರ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ದಿವಸವೇ ಮಾಡ್ತಾ ಇದ್ದೇವೆ. ಈ ವಿವಾಹ, ದಾಂಪತ್ಯ ಸಮಸ್ಯೆಗಳ ಪರಿಹಾರಕ್ಕೆ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ವಿಶೇಷವಾಗಿರತಕ್ಕಂಥ ರಾಜವರ್ಧನ ಮಣಿ ಉಂಗುರ ಎನರ್ಜೈಸ್ ಆಗುತ್ತೆ ಅದಲ್ವಾ? ಶುಕ್ರ ಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮವೂ ಸಹ ಆಗ್ತದೆ. ಸೊ ಈ ವಿಶೇಷವಾಗಿರ್ತಕ್ಕಂಥ ಹೋಮಗಳಲ್ಲಿ ನೀವು ಸಂಕಲ್ಪ ಸೇವೆ ಕೊಟ್ಕೊಂಡ್ರೆ ಅವತ್ತು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತು ಸೂರ್ಯಗ್ರಹಣನೂ ಇರೋದ್ರಿಂದ ಇಲ್ಲಿ ಆಚರಣೆ ಇಲ್ಲ, ಯಾಕೆಂದ್ರೆ ಇಲ್ಲಿ ಕಾಣಿಸ್ತಾ ಇಲ್ಲ, ಆದರೆ ಅದರ ಪ್ರಭಾವ ಇರುತ್ತೆ. ಸೂರ್ಯಗ್ರಹಣದ ದುಷ್ಪ್ರಭಾವವು ಪರಿಹಾರವಾಗಿ ಶುಭ ಫಲವೂ ನಿಮಗೆ ಚೆನ್ನಾಗಿ ಸಿಗಬೇಕು. ರಾಜವರ್ಧನ ಮಣಿಯ ಉಂಗುರವನ್ನ ಎನರ್ಜೈಸ್ ಮಾಡ್ತಕ್ಕಂಥದ್ದು ಶೂಲಿನಿ ದುರ್ಗಾ ಹೋಮ. ಅದಕ್ಕೆ ನಾನು ಈಗ ಸಿಂಪಲ್ ಪರಿಹಾರದಲ್ಲಿ ಹೇಳಿದ್ದು ದುರ್ಗಾದೇವಿ ಆರಾಧನೆ ಜಾಸ್ತಿ ಮಾಡ್ಕೊಳ್ಳಿ ಶುಕ್ರದೋಷ ಪರಿಹಾರಕ್ಕೆ ಅಂತ. ಸೊ ಶುಕ್ರದೋಷವು ಪರಿಹಾರ ಆಗುತ್ತೆ, ಅಮ್ಮನವರ ಅನುಗ್ರಹ ಸಿಗುತ್ತೆ, ಗ್ರಹಣ ದೋಷವು ಪರಿಹಾರ ಆಗುತ್ತೆ. ವಿಶೇಷವಾಗಿ ರಾಜವರ್ಧನ ಮಣಿ ಉಂಗುರ ರಾಜಯೋಗವನ್ನು ಕೊಡುತ್ತೆ. ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆ ಕೊಟ್ಟ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದೇವೆ. ಇದೆಲ್ಲರೂ ಸಹ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಉಂಗುರದ ಬೆರಳಲ್ಲಿ ಧಾರಣೆ ಮಾಡ್ಕೊಳ್ಬಹುದು. ಪ್ರತಿಯೊಬ್ಬರು ಗಂಡಸರು ಹೆಂಗಸರು ಎಲ್ಲರೂ ಸಹ ಧಾರಣೆ ಮಾಡ್ಕೊಳ್ಬಹುದು. ಈ ಹಿಂದೆ ಅಂದರೆ ಜನವರಿಯಲ್ಲೋ ಏನೋ ಮತ್ತು ಒಂದ್ಸಲ ಕೊಟ್ಟಿದ್ದಾಗಿತ್ತು, ಈಗ ಬಹಳ ಕಾಲ ಆಯಿತು, ಅದು 6 ತಿಂಗಳ ಮೇಲೆ ಆಗೋಯ್ತು. ಸೊ ಅದರಿಂದ 8 ತಿಂಗಳಿಗೆ ಆಗೋಯ್ತು. ಸೊ ಈ ಒಂದು ಹಳೆ ಉಂಗುರ ನಿಮ್ಮ ಹತ್ರ ಏನಿದ್ರೆ ಅದನ್ನು ಹರಿಯುವ ನೀರಲ್ಲಿ ಎಲ್ಲರೂ ವಿಸರ್ಜನೆ ಮಾಡಿ ಈ ಹೊಸ ಉಂಗುರನ ಮತ್ತೆ ಸಂಕಲ್ಪ ಸೇವೆ ಕೊಟ್ಕೊಳ್ಬಹುದು ಅಕಸ್ಮಾತ್ ನಿಮ್ಮಲ್ಲಿ ಇದ್ದರೆ. ಆಯ್ತಲ್ಲ, ಭಾಳಷ್ಟು ಜನ ಫೋನ್ ಮಾಡ್ಕೊಂಡು ನನಗೆ ತಿಳಿಸಿದ್ದಾರೆ, ಮೆಸೇಜ್ಗಳು ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಪ್ರಭಾವ ಆಗಿದೆ ಅಂತ. ಇದು ಲಿಮಿಟೆಡ್ ಆಗಿ ಮತ್ತೆ ಪುನಃ ಮಾಡಿಸಿದ್ದೇನೆ, ಇದು ಮತ್ತೆ ಪುನಃ ನಿಮಗೆ ಕೊಡ್ತಾ ಇದ್ದೇನೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ. ಅವತ್ತು ನೀವೇನಾದ್ರು ರಿಜಿಸ್ಟರ್ ಆದ್ರಿ ಅಂದರೆ ನಿಮ್ಮ ಹೆಸರು ನಾನೇ ಲೈವಲ್ಲಿ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವಲ್ಲಿ ಭೀಮನ ಅಮಾವಾಸ್ಯೆ ದಿವಸ, ಸೂರ್ಯಗ್ರಹಣ ದಿವಸ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಎಲ್ಲ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಸಹಿತ ಈ ವಿಶೇಷವಾಗಿರತಕ್ಕಂತಹ ರಾಜವರ್ಧನ ಮಣಿ ಉಂಗುರವನ್ನು ನಿಮಗೆ ನಾನು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಎಲ್ಲರೂ ಆ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮವನ್ನು ಹಣೆಗೆ ಹಚ್ಕೊಳ್ಳಿ. ಈ ರಾಜವರ್ಧನ ಮಣಿ ಉಂಗುರವನ್ನು ನೀವು ಬೆರಳಿನಲ್ಲಿ ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಅಡ್ಜಸ್ಟಬಲ್ಲು, ಏನೂ ತೊಂದರೆ ಇಲ್ಲ, ತುಂಬ ಚೆನ್ನಾಗಿರ್ತದೆ. ಪ್ರತಿಯೊಬ್ಬರು ಸಹ ಧಾರಣೆ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ ಸ್ಕ್ರೀನ್ ಕಾಣೋ ನಂಬರ್ಗೆ. ಬೇಗ ಬೇಗ ನಿಮ್ಮವರ ವಾಟ್ಸಪ್ ಮಾಡ್ಕೊಳ್ಳಿ, ಕರೆ ಮಾಡಿ ವಾಟ್ಸಪ್ ಮಾಡ್ಕೊಳ್ಳಿ. ಬಹಳ ಇಂಪಾರ್ಟೆಂಟ್. ವಾಟ್ಸಪ್ ಮಾಡ್ಕೊಂಡ್ರೆ ನಮ್ಮ ಹತ್ರ ಡಾಟಾ ಇರ್ತದೆ, ನಾವು ನಿಮಗೆ ರಿಪ್ಲೈ ಮಾಡ್ತೇವೆ. ನೀವು ಆರಾಮಾಗಿ ಪೇಮೆಂಟ್ ಮಾಡಿಕೊಂಡು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಒಳ್ಳೆಯದಾಗಲಿ. ಈ ಇಂಪಾರ್ಟೆಂಟ್ ವಿಡಿಯೋನ ಪ್ರತಿಯೊಬ್ಬರಿಗೂ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯೂಟ್ಯೂಬ್ ನೋಡ್ತಾ ಇರೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಬಟನ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮಲ್ಲೋ ಈ ನಮ್ಮ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಏನಾದರೂ ವಿಶೇಷ ಪ್ರಶ್ನೆಗಳಿದ್ದರೆ ಕಮೆಂಟ್ ಮಾಡಿ, ನಾನು ಕಮೆಂಟ್ಸ್ನ ಓದ್ತಾ ಇರ್ತೇನೆ. ಒಳ್ಳೆಯದಾಗಲಿ. ಮುಂದಿನದಲ್ಲಿ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.